ನಮಸ್ಕಾರ ಎಲ್ಲರಿಗೂ. ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ. ಇವತ್ತೊಂದು ಸೂಪರ್ ಸಖತ್ತಾಗಿರೋ ಪಕೋಡ ಹೇಳ್ಕೊಡ್ತೀನಿ. ಬೇಗ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಈ ಮಳೆಗಾಲಕ್ಕೆ ಏನಾದರೂ ಮಕ್ಕಳು ಮನೆಗೆ ಬಂದುಬಿಡ್ತಾರೆ, ಏನಾದ್ರು ಬಿಸಿ ಬಿಸಿಯಾಗಿ ಮಾಡೋಣ ಅಂತ, ಬೇಗ ಮಾಡಿಬಿಡೋಣ ಅಂತಿದ್ರೆ ಈ ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಬೇಗ ಆಗುತ್ತೆ. ಕೆಲವು ಇಂಗ್ರೀಡಿಯೆಂಟ್ಸಿಂದ ಮಾಡೋದು. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಖಂಡಿತ ಅನಿಸುತ್ತೆ. ನಾನಿವತ್ತು ಕೆಚಪ್ ಜೊತೆ ಪಕೋಡ ಮಾಡಿದ್ದೀನಿ. ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ, ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಳ್ಳೋಣ. ಒಂದು ಬೇಸಿನ್ಗೆ ಹಾಕ್ಕೊಳ್ಳೋಣ. ಉಪ್ಪು ಹಾಕೋಣ. ಒಂದು ಸಣ್ಣ ಸ್ಪೂನು, ಒಂದು ಅರ್ಧ ಸ್ಪೂನು, 1.5 ಸಣ್ಣ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಸಣ್ಣ ಸ್ಪೂನಷ್ಟು ಜೀರಿಗೆ ಹಾಕೋಣ. ಮತ್ತು ಈಗ ಒಂದು ಪುಟಾಣಿ ಬಟ್ಲಷ್ಟು ಕಾಯಿ ತುರಿ ಹಾಕೋಣ. ಈಗ 3 ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ದಪ್ಪದೋಲ್ಲ, ತುಂಬ ಮೀಡಿಯಮ್ದೋಲ್ಲ ಈರುಳ್ಳಿ. ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಹಾಕೋಣ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋಣ. ಗರಿ ಬರೋಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕೋಣ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋಣ. ಒಳಗಡೆ ಒಳ್ಳೆ ಹಸಿರುಗಿರುತ್ತೆ, ಮೇಲೆ ಒಳ್ಳೆ ಕ್ರಿಸ್ಪಿಯಾಗುತ್ತೆ, ತಿನ್ನೋಕ್ಕಷ್ಟೇ ರುಚಿಯಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಇದ್ರ ಮೇಲೆ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಗರ್ಗರಿಯಾಗಿ ಆಗಿಬಿಡುತ್ತೆ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೇನು ಇಲ್ಲ, ಬರೀ ನೀರು ಹಾಕಿ ಕಲಸೋದಷ್ಟೇ. ರೊಟ್ಟಿ ಹಿಟ್ಟಿಗಿನ್ನ ಒಂಚೂರು ನೀರು ಹಾಕಿ ಕಲಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು, ಒಟ್ಟಿಗೆ ಒಂದೇ ಸಲ ನೀರು ಹಾಕಬಾರ್ದು, ಸ್ವಲ್ಪ. ಅದಕ್ಕೆ ನಾನು ಸಣ್ಣ ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ ಇಟ್ಕೊಂಡು ನೋಡಿ, ಸಣ್ಣ ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕೋಣ, ಎಲ್ಲ ಕಲಸೋಣ. ಕೈಯಲ್ಲೇ ಮಿಕ್ಸ್ ಮಾಡೋಣ. ಓಕೆ, ಇನ್ನೊಂದು ಚೂರು ಹಾಕೋಣ. ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ. ತುಂಬ ದಿನ ಆಯಿತು ರೆಸಿಪಿ ಹಾಕಿ ಫ್ರೆಂಡ್ಸ್. ಬನ್ನಿ ನೋಡಿ, ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಯಾರೆಲ್ಲ ಇವಾಗ ಹೊಸದಾಗಿ ಬಂದಿದ್ರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಬಾಣಲೆಯಲ್ಲಿ ಎಣ್ಣೆ ಇಡೋಣ. ನಾನು ಎಣ್ಣೆ ಸ್ವಲ್ಪನೇ ಇಡ್ತೀನಿ. ಯಾಕೆ ಅಂತಂದರೆ ಕರಿದ ಮೇಲೆ ಎಣ್ಣೆನ ಜಾಸ್ತಿ ಉಪಯೋಗಿಸ್ಬಾರ್ದಲ್ವ. ಅದರಿಂದ ಒಂದೇ ಸಲ ಆಗಿ ಮುಗ್ದೋಗ್ಬೇಕು. ನೆಕ್ಸ್ಟ್ ಒಂಚೂರು ಉಳಿದಿದ್ರೆ ರವೆ ಹುರಿದಿಟ್ಬಿಡ್ತೀನಿ ಅದರಲ್ಲಿ. ನೋಡಿ, ಈಗ ಒಂದೊಂದೇ ಕೈ ಒದ್ದೆ ಮಾಡಿಕೊಂಡು ಒಂದೊಂದೇ ಪಕೋಡ ಥರ ಉಂಡೆ ಮಾಡಿ ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಕರಿಯೋಣ. ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಕೆಚಪ್ ಜೊತೆ ತಿಂದಿದ್ದು ಇದನ್ನು. ತುಂಬಾ ಸಖತ್ತಾಗಿತ್ತು. ನಮ್ಮಲ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಸಾಮಾನ್ಯ ರೆಗ್ಯುಲರ್ ರೆಸಿಪಿ. ಯಾವಾಗಾರು ಈಗ ಮಳೆ ಅಂತೂ ಬರ್ತಾ ಇದೆ, ಚಳಿನೂ ಇದೆ. ಮೈಸೂರು, ಬೆಂಗಳೂರು ಎಲ್ಲ ವಿಪರೀತ ಚಳಿ. ಈ ಥರ ಬಿಸಿಗೆ ತಿನ್ನೋಣ ಅಂತ ಅನಿಸುತ್ತೆ. ಹೊರಗಡೆ ಅಂತಂದು ಬೇಗ ತಿನ್ಬಿಡ್ಬೋದು, ಆದರೆ ಮನೇಲಿ ಮಾಡೋ ಮಜಾನೇ ಬೇರೆ. ತುಂಬ ಕಡಿಮೆ ಸಮಯದಲ್ಲಿ ಮನೇಲೇ ಮಾಡ್ಬೋದು ಅಂತ ಖಂಡಿತ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಈ ಪಕೋಡ. ಮಾಡಿ ನೋಡಿ. ಗರಿಯಾಗಿ ತೋರಿಸ್ತೀನಿ ಎಷ್ಟು ಗರಿಯಾಗಿದೆ ಅಂತ. ಹಾಗೆ ಒಳಗಡೆನೂ ಅಷ್ಟೇ ಒಳ್ಳೆಯ ಗ್ರೀನ್ ಇರುತ್ತೆ. ಯಾಕೆಂದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣಕ್ಕೆ ಹೆಚ್ಚಾಕಿರೋದ್ರಿಂದ. ಬೇಕಂದರೆ ಇದು ಸಬ್ಬಸಿಗೆ ಸೊಪ್ಪು ಸೇರಿಸ್ಕೋಬೋದು ಇಲ್ಲಿ. ಬೇಡ, ಇಷ್ಟೇ ಸಾಕು. ಆರಾಮಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, 2ನೇ ಒಬ್ಬೆ ಹಾಕಿದ್ದೀನಿ. ನೋಡಿ, ಮುರಿದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಒಳಗಡೆ ಮೇಲೆ ಗರಿಯಾಗಿ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ನೋಡಿ, ಹೀಗಾಗುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಬೇಗ ಆಗುವಂಥ ಕ್ವಿಕ್ ರೆಸಿಪಿಗಳು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಹೇಗಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಯಾರು ಬೇಗ ಬರ್ತಾರೆ ಅಂತಂದರೆ ಬೇಗ ಮಾಡಿಟ್ಬಿಡ್ಬೋದು. ಮಾಡಿಬಿಟ್ಟು ಒಂದು ಟೀ ಇಲ್ಲ ಕಾಫಿ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಗರಂ ಪಕೋಡ ರೆಡಿ. ಕೆಚಪ್ ಜೊತೆ ಸರ್ವ್ ಮಾಡಿಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ, ಸುಮ್ಮನೆ ಒಂದು ಕೈಯಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋಕ್ಕೆ ಇದು ವಿಡಿಯೋ ನಿಮಗೋಸ್ಕರ. ನೋಡಿ, ಒಳಗಡೆನೂ ಗ್ರೀನಾಗಿ ಅಷ್ಟೇ ರುಚಿಯಾಗಿ, ಭಾಳ ಶುಚಿಯಾದ ಪಕೋಡ ರೆಡಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದೆರಡು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ನೋಡ್ತಾ ಇದ್ರೆ ನಿಮಗೆ ಖಂಡಿತ ಮಾಡಬೇಕು ಅಂತ ಮನಸ್ಸು ಬಂದೇ ಬರುತ್ತೆ. ಯಾರಿಗೆ ಆದ್ರೂ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು.